ಬೇಸಿಕ್ಸ್ ಆಫ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್. ಸೊ ನೀವು ಒಂದಷ್ಟು ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡ್ತೀರಾ. ಅದರಲ್ಲಿ ಫಂಡ ಏನಂತ ಹೇಳಿದ್ರೆ ಇಲ್ಲಿ ಹೇಳ್ಕೊಡ್ತಾ ಇದೀನಿ, ಸರಿನಾ? ಸೊ ಇದನ್ನ ಒಂದು ಗೋಡೆ ಅನ್ಕೊಳ್ಳಿ, ಇವೆಲ್ಲ ಒಂದೊಂದು ಗೋಡೆ. ಸೊ ಈ ಗೋಡೆ ಪೇಂಟ್ ಮಾಡಬೇಕು, ಈ ಗೋಡೆನ. ಸೊ ಯಾರೊಬ್ರು ಬರ್ತಾರೆ, ಅವರು ಮೊದಲನೇ ದಿನ ಈ ಭಾಗ ಪೇಂಟ್ ಮಾಡ್ತಾರೆ, ಎರಡನೇ ದಿನ ಈ ಭಾಗ, ಮೂರನೇ ದಿನ ಈ ಭಾಗ, ನಾಲ್ಕನೇ ದಿನ ಈ ಭಾಗ. ನಂಬರ್ ಆಫ್ ಡೇಸ್ ಟು ಫಿನಿಶ್ ದ ವರ್ಕ್, ಇಷ್ಟು ದಿನ ತಗೊಂಡ್ರು? 4 ದಿನ. ಪರ್ ಡೇ ವರ್ಕ್ ಪರ್ ಡೇ ವರ್ಕ್ ಎಷ್ಟಾಯ್ತು? ಒಂದು ದಿನದಲ್ಲಿ ಎಷ್ಟು ಭಾಗ ಮಾಡಿದ್ರು? ಒಂದು ದಿನದಲ್ಲಿ 1/4, ಕಾಲು ಭಾಗ ಅಲ್ವಾ? ಕಾಲು ಅಂತ ಹೇಳಿದ್ರೆ 1/4. ಇದು ಕಾಲು, ಕಾಲು, ಅರ್ಧ, ಅರ್ಧ, ಮುಕ್ಕಾಲು, ಮುಕ್ಕಾಲು, ಒಂದು. ಸೊ ಒಂದು ಗೋಡೆ 4 ದಿನದಲ್ಲಿ ಪೇಂಟ್ ಮಾಡಿದ್ರು, ಒಂದು ದಿನದ ಕೆಲಸ 1/4. ಸೊ ಅದೇ ರೀತಿಯಲ್ಲಿ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಮಾಡಿ. ಇದನ್ನೆಲ್ಲ ಇವಾಗ ಫಿಲ್ ಮಾಡಿ. ಇಲ್ಲಿ 1, 2, 3, 4, 5, 6, 7, 8. ಸೊ 8 ದಿನ ತಗೊಂಡ್ರು. ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಿದ್ರು? 1/8. 1/8. ಕರೆ ಒಂದು ದಿನದಲ್ಲಿ 1/8 ಮಾಡ್ತು ಅಂತ ಹೇಳಿದ್ರೆ 8 ದಿನದಲ್ಲಿ ಒಂದು ಕೆಲಸ ಅಂತ ಹೇಳಿದ್ರೆ ಒಂದು ಗೋಡೆ ಮುಗ್ದಂಗೆ ಲೆಕ್ಕ, ಸರಿನಾ? ಸೊ ಇಲ್ಲಿ 1, 2, 3, 4, 5, 6 ದಿನ, ಪ್ರತಿದಿನಾನು 1/6 ಆಫ್ ದ ವರ್ಕ್ ಕೆಲಸ ಮಾಡಿದ್ರು ಅಲ್ವಾ? ಇಲ್ಲಿ 1, 2, 3, 4, 5, 6, 7, 14 ದಿನ ತಗೊಂಡ್ರು. ಸೊ ದಿನಾನು 1/14, ಕರೆಕ್ಟಾ? 1/14 ನಾನು 14 ದಿನ ಕೆಲಸ ಮಾಡ್ತು ಅಂದ್ರೆ ಒಂದು ಕೆಲಸ ಆಗುತ್ತೆ, ಒಂದು ಗೋಡೆ ಕೆಲಸ ಆಗುತ್ತೆ. ಇವಾಗ ಒಂದು ಜನರಲ್ ಕ್ವಶನ್ ಕೇಳಿದ್ದೀನಿ ಇಲ್ಲಿ. ನಂಬರ್ ಆಫ್ ಡೇಸ್ ಟು ಫಿನಿಶ್ ದ ವರ್ಕ್, ಎಕ್ಸ್ ದಿನ ತಗೊಂಡ್ರು ಅಂತ ಅನ್ಕೊಳ್ಳಿ. 14, 6, 8, 4 ತಗೊಂಡಲ್ಲ, ಅದೇ ರೀತಿಯಲ್ಲಿ ಎಕ್ಸ್ ಡೇಸ್. ಪರ್ ಡೇ ವರ್ಕ್ ಎಷ್ಟಾಗುತ್ತೆ ಅವ್ರದ್ದು? 1/x. ವೈ ಡೇಸ್ ತಗೊಂಡ್ರೆ 1/y ಅಲ್ವಾ? ಸೊ ಇದು ನೀವು ಅರ್ಥ ಮಾಡ್ಕೊಬೇಕು. ಹೇಗೆ ಉಪಯೋಗ ಬರುತ್ತೆ ಹೋಗ್ತಾ ಹೋಗ್ತಾ ನೋಡ್ತೀರಾ, ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ರಿವೈಂಡ್ ಮಾಡಿ ಮತ್ತೊಂದ್ಸತಿ ನೋಡಿ. ಇಲ್ಲಿ ಇವಾಗ ಇಫ್ ಅ ಪರ್ಸನ್ ಡಸ್, ಇಲ್ಲಿ ಎಷ್ಟು? 1/4 ಆಫ್ ಅ ವರ್ಕ್ ಪರ್ ಡೇ, ಕಾಲ್ ಭಾಗ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಆಗಿ ಇವ್ರ ತರನೇ, ಆಯ್ತಾ, ಇವರು ಹೇಗೆ 1/4 ಕೆಲಸ ಮಾಡ್ತಾರೆ, ಇವ್ರ ತರನೇ ಮತ್ತೊಬ್ರು ಬಂದ್ರು. ಅಲ್ಲಾಯ್ತು ಅಂದ್ರೆ ಒಬ್ಬೊಬ್ಬರೇ ಇದ್ರು, ಇಲ್ಲಿ ಇಬ್ರು ಬಂದಿದ್ದಾರೆ ಅನ್ಕೊಳ್ಳಿ. ಇಬ್ರು ಬಂದಿದ್ದಾರೆ ಅನ್ಕೊಳ್ಳಿ. ನಂಬರ್ ಆಫ್ ಡೇಸ್ ಟು ಫಿನಿಶ್ ದ ವರ್ಕ್ ಬೈ 2 people. ಎಷ್ಟು ದಿನ ತಗೊಂತಾರೆ? ಇವರು ಇವಾಗ ಮುಗ್ತಾರೆ ಕೆಲಸ, ಇವರು ಇವಾಗ ಮುಗ್ತಾರೆ. ಸೊ ಒಂದಿನದಲ್ಲೇ ಈ ಭಾಗ ಪೂರ ಆಗೋಯ್ತು. ಇದು ಡೇ 1. ಆಮೇಲೆ ಇವರು ಮೇಲ್ಗಡೆ ಭಾಗ, ಎರಡನೇ ದಿನ ಮೇಲ್ಗಡೆ ಭಾಗ ಕೆಲಸ ಮಾಡ್ತಾರೆ, ಇವರು ಎರಡನೇ ದಿನ ಈ ಭಾಗ ಕೆಲಸ ಮಾಡ್ತಾರೆ. ಸೊ ಇದು ಪೂರ 2 ದಿನದಲ್ಲಿ ಕೆಲಸ ಆಗೋಯ್ತು. ಒಪ್ಕೊಂತೀರಾ? ಸೊ ನಾನು ಏನ್ ಬರಿಬೋದು ಇಲ್ಲಿ ಅಂತ ಹೇಳಿದ್ರೆ, ನಂಬರ್ ಆಫ್ ಡೇಸ್ ಟು ಫಿನಿಶ್ ದ ವರ್ಕ್ ಇಸ್ 1/4 ಇಂಟು ಇಬ್ರು ಮಾಡ್ತಾ ಇದಾರಲ್ಲ, ಸೊ ಇಂಟು 2. ಸರಿನಾ? ಓಕೆ, ಮುಂದಿನ ಪ್ರಶ್ನೆ. ಇಫ್ ಅ ಪರ್ಸನ್ ಡಸ್ 1, 2, 3, 4, 5. ಓಕೆ, ಇಫ್ ಅ ಪರ್ಸನ್ ಡಸ್ 1/10 ಆಫ್ ದ ವರ್ಕ್, ಆಯ್ತಾ? ಇವ್ರ ತರನೇ ಮತ್ತೊಬ್ರು ಬಂದ್ರು, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಇವ್ರ ತರ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಇವರಿಬ್ರು ಅಷ್ಟೊಂದು ಇನ್ಎಕ್ಸ್ಪೀರಿಯನ್ಸ್ ಸ್ವಲ್ಪ, ಅದು ಅಷ್ಟೊಂದು ಕೆಲಸ ಬರಲ್ಲ, ಆಯ್ತಾ? ಸ್ವಲ್ಪ ಬರುತ್ತೆ, ಬಟ್ ಅಷ್ಟೊಂದು ಬರಲ್ಲ. ಸೊ ಹೇಗೆ ಇವಾಗ? ಇವ್ರು ಮೊದಲನೇ ದಿನ ಇಲ್ಲಿ ಮಾಡ್ತಾರೆ, ಇವ್ರು ಮೊದಲನೇ ದಿನ ಇಲ್ಲಿ ಮಾಡ್ತಾರೆ. ಇದು ಮೊದಲನೇ ದಿನ ಕೆಲಸ. ಎರಡನೇ ದಿನ ಇವ್ರು ಇಲ್ಲಿ ಮಾಡ್ತಾರೆ, ಇವ್ರು ಎರಡನೇ ದಿನ ಇಲ್ಲಿ ಮಾಡ್ತಾರೆ. ಇದು ಎರಡನೇ ದಿನ ಕೆಲಸ. ಸೊ ಇದು ಮೂರನೇ ದಿನ ಕೆಲಸ ಆಗುತ್ತೆ, ನಾಲ್ಕನೇ ದಿನ ಕೆಲಸ, ಇದು 5ನೇ ದಿನ ಕೆಲಸ. ಸರಿನಾ?
ನಂಬರ್ ಆಫ್ ಡೇಸ್ ಟು ಫಿನಿಶ್ ದ ವರ್ಕ್ ಬೈ 2 ಪೀಪಲ್ ಎಷ್ಟಾಗುತ್ತೆ ಇಲ್ಲಿ 2 ಇಂಟು 1/10 ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು 1/10 ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇಬ್ರು ಇರೋದ್ರಿಂದ 2 ಇಂಟು 1/10 ಆಯ್ತು ಅಲ್ವಾ. ಓಕೆ, ಮುಂದಿನ ಭಾಗ. ಇಫ್ ಅ ಪರ್ಸನ್ ಡಸ್ 1/6 ಆಫ್ ದ ವರ್ಕ್ ಅಲ್ವಾ. ಇಲ್ಲಿ 6 ಭಾಗ. ಸೊ 6 ಭಾಗ ಇದೆ ಅಂತ ಹೇಳಿದ್ರೆ 1/6 ಸರಿನಾ. 6 ದಿನ ತಗೊಂಡವ್ರು, ಇಂಡಿವಿಜುವಲ್ ಆಗಿ 6 ದಿನ ತಗೊಂಡವರು. ಬಟ್ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ? 3 ಜನ ಬಂದಿದ್ದಾರೆ ಸರಿನಾ. ಒಬ್ರು, ಇಬ್ರು, 3. ಸೊ ಒಬ್ರು ಈ ಭಾಗ ಮುಗಿಸ್ತಾರೆ, ಮತ್ತೊಬ್ರು ಈ ಭಾಗ, ಮೂರನೇವರು ಈ ಭಾಗ. ಸೊ ಹೇಳಬೇಕು ಅಂತ ಹೇಳಿದ್ರೆ ಇಷ್ಟನ್ನು ಒಂದೇ ದಿನ ಕೆಲಸ ಆಗೋಗುತ್ತೆ. ಎರಡನೇ ದಿನ ಈ ಭಾಗ ಮುಗ್ದೋಗುತ್ತೆ. ಸೊ 2 ದಿನದಲ್ಲಿ ಈ ಕೆಲಸ ಆಗೋಗುತ್ತೆ ಅಲ್ವಾ. ಸೊ ಇದನ್ನ ನಾವು ಇಲ್ಲಿ ಹೇಗೆ ಬರೀಬೋದು? 3 ಇಂಟು 1/6 ಅಂತ ಹೇಳಿದ್ರೆ ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ 1/2. ಸೊ ನೋಡಿ 2 ದಿನದಲ್ಲಿ ಕೆಲಸ ಆಗೋಗುತ್ತೆ ಅಲ್ವಾ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 1/5. 5 ದಿನದಲ್ಲಿ ಕೆಲಸ ಆಗೋಗುತ್ತೆ. ಇದೇ ನಂಬರ್ ಇದಾಯ್ತು ಅಂತ ಹೇಳಿದ್ರೆ 1/2. 2 ದಿನದಲ್ಲಿ ಕೆಲಸ ಆಗುತ್ತೆ 1/2 ಅಲ್ವಾ. ಯಾಕಂತ ಹೇಳಿದ್ರೆ ಇಲ್ಲಿ 5 ಭಾಗ ಆಗ್ತಾ ಇದೆ ಕೆಲಸ. ಸೊ 1/5 ಆಫ್ ದ ವರ್ಕ್ ಇಸ್ ಡನ್ ಎವ್ರಿ ಡೇ ಅಂತ ಹೇಳ್ಬೋದು. ಇಲ್ಲಿ ಹಾಫ್ ಆಫ್ ದ ವರ್ಕ್ 1/2 ಅಂತ ಹೇಳಿದ್ರೆ ಹಾಫ್ ಅಲ್ವಾ. ಅರ್ಧ ಕೆಲಸ ಆಗೋಗ್ತಾ ಇದೆ ಒಂದು ದಿನದಲ್ಲಿ. ಇಲ್ಲೂ ಕೂಡ ಅರ್ಧ ಕೆಲಸ ಆಗ್ತಾ ಇದೆ ಒಂದು ದಿನದಲ್ಲಿ. ಇಲ್ಲಿ ನೋಡೋಣ ಇವಾಗ 1 2 3 4 5 6 1/12 ಆಫ್ ದ ವರ್ಕ್. ಎಕ್ಸ್ಪೀರಿಯನ್ಸ್ ಇಲ್ಲ, ಯಾರೋ ಹುಡುಗರು ಮಾಡ್ತಾ ಇದ್ದಾರೆ, 12 ದಿನ ತಗೊತಾ ಇದ್ದಾರೆ. 4 ಜನ ಬಂದರು ಅಂತ ಅನ್ಕೊಳ್ಳಿ, ಆಟಾಡ್ಕೊಂಡು ಮಾಡ್ತಾ ಇದ್ದಾರೆ. 4 ಜನ ಇದ್ದಾರೆ. ಆದರೆ ಹೇಗೆ 4 ಜನ ಹೇಗೆ ಕೆಲಸ ಮಾಡ್ತಾರೆ? ಒಬ್ಬ ಇಲ್ಲಿ ಮಾಡ್ತಾನೆ, ಮತ್ತೊಬ್ಬ ಇಲ್ಲಿ ಮಾಡ್ತಾನೆ, ಮತ್ತೊಬ್ಬ ಇಲ್ಲಿ, ಮತ್ತೊಬ್ಬ ಇಲ್ಲಿ. ಸೊ ಇಷ್ಟು ಭಾಗ ಡೇ 1, ಇದು ಡೇ 2, ಇಷ್ಟು ಭಾಗ, ಇದು ಡೇ 3, ಈ ಭಾಗ. 3 ದಿನದಲ್ಲಿ ಕೆಲಸ ಆಗೋಯ್ತು. ಮ್ಯಾಥ್ ಹೇಗೆ ನೋಡ್ಸೋದು ಇದನ್ನ? 4 ಜನ ಪ್ರತಿಯೊಂದು ದಿನನೂ 1/12 ಕೆಲಸ ಮಾಡಿದ್ರು. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 1/3 ಅಂತ ಹೇಳಿದ್ರೆ ಕಾಲ್ ಭಾಗ ಮುಕ್ಕಾಲು ಭಾಗ ಅಂತ ಹೇಳಕ್ಕಲ್ಲ. 1/3 ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಕಂಡ್ರ. 1/3 3 ಭಾಗ ಮಾಡಿಕೊಂಡು ಅಂದರೆ 3 ದಿನದಲ್ಲಿ ಮಾಡ್ತಾ ಇದ್ದಾರೆ. ಸೊ 1/3 ಕೆಲಸ ಆಗ್ತಾ ಇದೆ ಅಲ್ವಾ. ಲಾಜಿಕ್ ಅರ್ಥ ಆಯ್ತಾ? ಪ್ರತಿಯೊಬ್ಬರು ಅವ್ರು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತು ಅಂತ ಹೇಳಿದ್ರೆ, ಸೊ ಎಷ್ಟು ಜನ ಇದ್ದಾರೋ ಅದು ಮಲ್ಟಿಪ್ಲೈ ಮಾಡಿ ನಾವು ಎಷ್ಟು ದಿನದಲ್ಲಿ ಕೆಲಸ ಆಗುತ್ತೆ ಅಂತ ಕಂಡುಹಿಡಿಬೋದು. ಸೊ ಒಬ್ಬ 1/12 ಕೆಲಸ ಮಾಡ್ತಾನೆ, 4 ಜನ ಇದ್ದಾರೆ, ಸೊ 1/3 ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ 3 ದಿನದಲ್ಲಿ ಕೆಲಸ ಆಗೋಗುತ್ತೆ. ಸೊ ಇದೇ ಲಾಜಿಕಲಿ ಪರ್ ಡೇ ಕೆಪಾಸಿಟಿ ಬೈ ಇಂಡಿವಿಜುವಲ್. ಸೊ ಒಬ್ಬರು 1/x ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಪ್ರತಿದಿನ 1/x ವರ್ಕ್ ಆಗ್ತಾಯಿದೆ ಅವ್ರ ಕಡೆಯಿಂದ. ಇವಾಗ ಒಂದು 4 ಜನ ಇದ್ರು ಅಂದ್ಕೊಳ್ಳಿ. ಟೋಟಲ್ ವರ್ಕ್ ಪರ್ ಡೇ ಎಷ್ಟು ಬೈ ದ ಗ್ರೂಪ್ ಎಷ್ಟಾಗುತ್ತೆ? 4/x ಅಲ್ವಾ. ಇದು ಎಕ್ಸ್ ಎಲ್ಲ ಬೇಡ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ನೋಡೋಣ. 12 ದಿನ ತಗೊಂತ ಇದ್ರು ಅಂದ್ಕೊಳ್ಳಿ. ಸೊ ಒಂದಿನ ಕೆಲಸ 1/12 ಅಂತ 4 ಜನ ಇದ್ರೆ 4/12 1/3 ಅಲ್ವಾ. ಇದನ್ನೇ ನಾವು ನೋಡಿದ್ದು ಕೊನೆಯ ಪ್ರಾಬ್ಲಮ್. ಸೊ ಪರ್ ಡೇ ಕೆಪಾಸಿಟಿ, ಸೊ ಪರ್ ಡೇ ವರ್ಕ್ ಕೆಪಾಸಿಟಿ ಬೈ ದ ಇಂಡಿವಿಜುವಲ್ ಇವಾಗ 1/5 ಇತ್ತು ಅಂದ್ಕೊಳ್ಳಿ. ಅಂಥವ್ರು ಇಬ್ರು ಇದ್ರು ಅಂದ್ಕೊಳ್ಳಿ, ಆಯ್ತಾ. ಈ ದಿನದಲ್ಲಿ ಕೆಲಸ ಆಗುತ್ತೆ ಪರ್ ಡೇ ಇಬ್ಬರಿಂದ ಎಷ್ಟಾಗುತ್ತೆ? 1/5 ಪ್ಲಸ್ 1/5 ದಟ್ ಈಸ್ 2/5 ಅಲ್ವಾ. ಸೊ ಜಸ್ಟ್ 2 ಇಂಟು 1/5 ಮಲ್ಟಿಪ್ಲೈ ಮಾಡಿದ್ರೆ ಅದು ಬರುತ್ತೆ. ಸೊ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಇವರು? 5/2 ಅಂದರೆ 2.5 ಡೇಸಲ್ಲಿ ಮುಗಿಸ್ತಾರೆ. ಇವರು 3 ದಿನದಲ್ಲಿ ಮುಗಿಸ್ತಾರೆ. ಇದನ್ನು ಉಲ್ಟಾ ಮಾಡ್ತು ಅಂದರೆ ಎಷ್ಟು ದಿನ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಕಸ್ಮಾತಾಗಿ 1/x ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಂಥವ್ರು ಒಂದು 6 ಜನ ಇದ್ರು ಅಂತ ಹೇಳಿದ್ರೆ 6/x ಆಫ್ ವರ್ಕ್ ಇಸ್ ಡನ್ ಎವ್ರಿ ಡೇ. ಒಂದಿನದಲ್ಲಿ 6/x ವರ್ಕ್ ಆಗೋಗುತ್ತೆ. ಅದೇನೇ 1/y ಇಂತು ಒಂದು 3 ಜನ ಇತ್ತು ಅಂತ ಹೇಳಿದ್ರೆ
3/y ಕೆಲಸ ಆಗುತ್ತೆ ಅಲ್ವಾ? ಅಕಸ್ಮಾತ್ ಈ ಗುಂಪಿತ್ತು ಅನ್ಕೊಳ್ಳಿ, ಆಯ್ತಾ? ಗುಂಪು 1/x, 1/y. 1/x ಅಂತ ಹೇಳಿದ್ರೆ 1/x 1/x ಕೆಲಸ ಮಾಡೋರು ಒಂದಷ್ಟು ಜನ ಇದ್ರು, 1/y ಕೆಲಸ ಮಾಡೋರು ಒಂದಷ್ಟು ಜನ ಇದ್ರು. 1/x ಕೆಲಸ ಮಾಡೋರು ಒಂದು 4 ಜನ ಇದ್ರು, 1/y ಕೆಲಸ ಮಾಡೋರು 6 ಜನ ಇದ್ರು. ಈ ಗುಂಪಾಗಿ ಎಷ್ಟು ಕೆಲಸ ಮುಗಿಸ್ತಾರೆ ದಿನದ ಎಷ್ಟು ಕೆಲಸ ಮುಗ್ಸಕ್ಕಾಗುತ್ತೆ ದಿನದಲ್ಲಿ? 4/x ಪ್ಲಸ್ 6/y ಅಲ್ವಾ? ಏಕಂತ ಹೇಳಿದ್ರೆ ಪ್ರತಿಯೊಬ್ಬರದು ಕಾಂಟ್ರಿಬ್ಯೂಷನ್ ಆಡ್ ಆಗ್ತಾ ಇದೆ ಅಲ್ವಾ? ಸೊ 4 ಜನ 1/x 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 ಇದೆ, ಸೊ 4/x ಅಂತ ಬರೀಬಹುದು. 6 ಜನ 1/y 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 ಅಂತ ಇದೆ, ಸೊ 6/1y ಅಂತ ಬರೀಬಹುದು. ಸರಿನಾ? ಸೊ ಮತ್ತೊಂದ್ಸತಿ ಹೇಳ್ತೇನೆ. ಒಂದ್ ಗೋಡೆ ಪೇಂಟ್ ಮಾಡೋದಿದೆ, 4 ದಿನ ತಗೊಂಡ್ರೆ ದಿನದಲ್ಲಿ 1/4 ಆಫ್ ದ ವರ್ಕ್ ಇಸ್ ಡನ್. 8 ದಿನ ತಗೊಂಡ್ರೆ 1/8 ಆಫ್ ದ ವರ್ಕ್ ಇಸ್ ಡನ್ ಪರ್ ಡೇ. ಒಂದ್ ದಿನದಲ್ಲಿ ಕಾಲ್ ಭಾಗ ಅರ್ಧ ಆಗುತ್ತೆ. ಇಲ್ಲಿ ಕಾಲ್ ಭಾಗ ಆಗ್ತಾ ಇದೆ, ಅದಕ್ಕೆ 4 ದಿನ ತಗೊಂತಾರೆ. ಇಲ್ಲಿ ಕಾಲದಲ್ಲಿ ಅರ್ಧ ಆಗ್ತಾ ಇದೆ ದಿನ, ಸೊ 8 ದಿನ ತಗೊಂತಾರೆ. ಇವರು 6 ದಿನ ತಗೊಂತಾ ಇದಾರೆ, ಸೊ 1/6 ಆಗ್ತಾ ಇದೆ. ಇವರು 14 ದಿನ ತಗೊಂತಾ ಇದಾರೆ, 1/14 ಆಗ್ತಾ ಇದೆ. ಅದೇ ನಾವು x ದಿನ ತಗೊಂಡ್ರೆ ಅದು 1/x ಆಗುತ್ತೆ, y ದಿನ ತಗೊಂಡ್ರೆ 1/y ಆಗುತ್ತೆ ಕೆಲಸ. ಸೊ ಇನ್ನೊಂದು ಇವಾಗ ಏನಂತ ಹೇಳಿದ್ರೆ, ಒಬ್ಬರೇ ಅಲ್ಲ, ಒಂದ್ ಗುಂಪಲ್ಲಿ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ರು. ಸೊ ಇವಾಗ ಒಂದ್ ದಿನದಲ್ಲಿ 1/4 ಕೆಲಸ ಮಾಡ್ತಾ ಇದ್ರೆ, ಇಬ್ರಿತ್ತು ಅಂತ ಹೇಳಿದ್ರೆ ದಿನದಲ್ಲಿ ಅರ್ಧ ಕೆಲಸ ಆಗೋಗುತ್ತೆ. ಅದೇ 1/10 ಕೆಲಸ ಮಾಡೋರು ಇಬ್ರಿತ್ತು ಅಂತ ಹೇಳಿದ್ರೆ ದಿನದಲ್ಲಿ 1/5 ಆಫ್ ದ ವರ್ಕ್ ಇಸ್ ಡನ್, 1/5 ಆಫ್ ದ ವರ್ಕ್ ಇಸ್ ಡನ್ ಅಂತ ಹೇಳ್ಬೋದು. ಇಲ್ಲಿ 1/6 ಆಫ್ ದ ವರ್ಕ್ ಇಸ್ ಡನ್ ಬೈ ಇಂಡಿವಿಜುವಲ್. 3 ಜನ ಇದ್ರು ಅಂದ್ರೆ ದಿನದಲ್ಲಿ ಅರ್ಧ ಕೆಲಸ ಆಗೋಗುತ್ತೆ, ಅರ್ಧ 1. ಇಲ್ಲಿ 12 ದಿನ ತಗೊಂತಾ ಇದಾರೆ, 4 ಜನ ಹುಡುಗರು ಇದ್ದಾರೆ, ಆಯ್ತಾ? ಹುಡುಗಿರೋ ಇದ್ದಾರೆ. ಅವರು ದಿನದಲ್ಲಿ 1/3 ಕೆಲಸ ಮಾಡಕ್ಕಾಗುತ್ತೆ ಅಲ್ವಾ? ಗುಂಪಾಗಿ 1/3. ಸೊ 3 ದಿನದಲ್ಲಿ ಕೆಲಸ ಮುಗ್ದೋಗುತ್ತೆ. ಇದೇ ರೀತಿ ನಾವು ಗುಂಪಲ್ಲಿದ್ರೆ ಅಂತ ಹೇಳಿದ್ರೆ ಬೇರೆ ಬೇರೆ ಕೆಪಾಸಿಟಿ ಇರೋರು ಬಂದ್ರು ಕೂಡ, ಆಯ್ತಾ, ಅವರು ಕೆಪಾಸಿಟಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ರೆಸಿಪ್ರೋಕಲ್ ತಗೊಂಡು ಆಡ್ ಮಾಡ್ಕೊಂಡು ಆಸಮ್ ಆಗುತ್ತೆ ಅದು. ಕೊನೆಯದಾಗಿ ನಿಮ್ಗೆ ಇದು ಅರ್ಥ ಆಗ್ಬೇಕು, ಆಯ್ತಾ? ಅಂತ ಹೇಳಿದ್ರೆ x ನಂಬರ್ ಆಫ್ ಡೇಸ್ ತಗೊಂಡವರು, y ನಂಬರ್ ಆಫ್ ಡೇಸ್ ತಗೊಂಡವರು ಗುಂಪಿತ್ತು ಅನ್ಕೊಳ್ಳಿ. x ನಂಬರ್ ಆಫ್ ಡೇಸ್ ತಗೊಂಡವ್ರು 4 ಜನ ಇದ್ದಾರೆ, y ನಂಬರ್ ಆಫ್ ಡೇಸ್ ತಗೊಂಡವ್ರು 6 ಜನ ಇದ್ದಾರೆ. ಪ್ರತಿಯೊಂದು ದಿನನೂ 1/x 1/y ಕೆಲಸ ಮಾಡ್ತಾರೆ. ಅದು ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ. ಸೊ 4 ಜನ ಇತ್ತು ಅಂತ ಹೇಳಿದ್ರೆ 1/x ಪ್ಲಸ್ 1/x ಪ್ಲಸ್ 1/x ಪ್ಲಸ್ 1/x 4/x ಆಗುತ್ತೆ. ಇವರು 6/y ಆಗುತ್ತೆ. ಇನ್ ಟೋಟಲ್ 4/x ಪ್ಲಸ್ 6/y ಕೆಲಸ ಆಗುತ್ತೆ ದಿನದಲ್ಲಿ.